ಅಥವಾ ಹೊರಗೆ ಪ್ಲೀಸ್ ನೀವು ಹೊರಗೆ ಹೋಗ್ರಿ. ಏನ್ ಮಾತಾಡ್ತೀರಿ ಅವ್ರು ಮಾತಾಡಲಿ ಮಾತಾಡಬೇಡಿ. ಕೂತ್ಕೊಳ್ಳಿ ಅಥವಾ ಹೊರಗೆ ನಡೀರಿ ನೀವು. ಆಯ್ತು ನೋಡಿ, ನಾನು ನಮ್ಗೆ ಹೇಳ್ತಿದ್ದೇನೆ, ಸ್ಪಷ್ಟವಾಗಿ ನಾನು ಹೇಳುವುದು ಈಗ ನಾನು ನಿಮ್ಮ ಎಜೆಂಡಾ ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ನಿಮ್ಮ ಅಜೆಂಡಾ ಪ್ರಕಾರ ಯಾವಾಗಿದೆ? ನೀವು ಕೊಟ್ಟ ಎಜೆಂಡಾ ಪ್ರಕಾರ ಯಾವಾಗಿದೆ? ಫಸ್ಟ್ ಈಗ ಅಜೆಂಡ್ಮೆಂಟ್ ಮೋಷನ್ ಆಗಿ 2 ಮತ ನಿಮ್ಗೆ ಎಜೆಂಡಾ ಪ್ರಕಾರವೇ PM ನರೇಂದ್ರ ಸ್ವಾಮಿ, ಶಿವಲಿಂಗೌಡ, ಶಿವಣ್ಣ ಈ ಎಜೆಂಡಾ ಪ್ರಕಾರ ನಿಮಗೆ ಕೊಡ್ತೇವೆ, ಸಮಾವಕಾಶ ಕೊಡ್ತೇವೆ. ಆದ್ಮೇಲೆ ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಯಾವಾಗ ಒಮ್ಮೆ ಬರುದು ಈ ಉಪದ್ರ. ಕೂತ್ಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ. ಈ ಒಂದ್ ನಿಮಿಷ ಅಧ್ಯಕ್ಷರೇ, ನಾನು ಒಂದ್ ನಿಮಿಷ ಕೂತ್ಕೊಳ್ಳಿ ಅಮ್ಮ. ಆಗ ಮಾತಾಡ್ಲಿಲ್ಲ, ಈಗ ಮಾತಾಡ್ತೀವಿ. ಕೂತ್ಕೊಳ್ಳಿ, ಮಾತಾಡ್ಲಿಗ ಇಲ್ಲ. ಒಂದ್ ನಿಮಿಷ ತಾವು ಸನ್ಮಾನ್ಯ ಅಧ್ಯಕ್ಷ ಅವಕಾಶವನ್ನ ಕೊಟ್ಟಿದ್ದೀರಾ? ಅಧ್ಯಕ್ಷರೇ ಒಂದೇ ನಿಮಿಷ. ಕಳೆದ 4 ದಿನದ ಹಿಂದೆ ನಾವು ಸೋಮವಾರ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದು. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯ ಪ್ರತಿ ಸದಸ್ಯರ ರಕ್ಷಣೆ ಮಾಡುವಂತದ್ದು ನಿಮ್ ಕರ್ತವ್ಯ. ಬರೀ ಸದಸ್ಯರಷ್ಟಲ್ಲ, ನಿಮ್ಮ ಅಪೋಸಿಷನ್ ಲೀಡರ್ನು ಕೂಡ ರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿ ಇದನ್ನ ತಗೊಳ್ರಿ ಅಂತ ಹೇಳ್ತಾ ಇದೀವಿ. ವಿಧಾನಸೌಧದ ಮಾಡಿಲ್ಲ. ಈಗ ಅಶೋಕ್ ಅವರೇ, ನಿಮ್ಮ ರಕ್ಷಣೆ ಸಲುವಾಗಿ ನಾವು ಅಧ್ಯಕ್ಷರೇ, ಅಲ್ಲ, ನೀವೇ ಪ್ರಶ್ನೆ ಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಶಾಸಕರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ನಾನು ಸೋಮವಾರ ನಾನು ನಿಲುವಳಿ ಸೂಚನೆಗೆ ಅವಕಾಶ ಹೇಳಿದ್ದೆ ನಾನು.